Hi friends, welcome to Lucky Lishika YouTube channel. ಡಮಾಲ್ಡಿ ಮಿಲ್ಡಕ್ಕ ನೀವು ನನ್ನ ಸಬ್ಸ್ಕ್ರೈಬ್ ಮಾಡೋದು ಪಕ್ಕ. ಡಮಾಲ್ಡಿ ಮಿಲ್ಡಕ್ಕ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಪಕ್ಕ. ಸಬ್ಸ್ಕ್ರೈಬ್ ಮಾಡ್ತಿರೋಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊಮ್ಮಕ್ಕಳು ಮತ್ತೆ ಮರಿ ಮೊಮ್ಮಕ್ಕಳು ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಫ್ಯಾಮಿಲಿ ನಮ್ಮ ದೇವರಾದ ನರಸಿಂಹಸ್ವಾಮಿ ದೇವಸ್ಥಾನ, ಅಂದರೆ ಇದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತಾರೆ. ಇದು ನಾಗಮಂಗಲದ ಹತ್ರ ಇದೆ, ಕೋಟೆ ಬೆಟ್ಟ ಅಂತ ಪ್ಲೇಸಲ್ಲಿದೆ. ನಾವು ಇವತ್ತು ಫ್ಯಾಮಿಲಿಯವರೆಲ್ಲ ಸೇರಿ ಅಭಿಷೇಕ ಆಯಿತು ದೇವಸ್ಥಾನಕ್ಕೆ, ಅದರಿಂದ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಹೋಗಿದ್ವಿ. ಫ್ಯಾಮಿಲಿ ಎಲ್ಲ ಹೋದಾಗ ತುಂಬ ಖುಷಿ ಆಯಿತು. ಅದಾದಮೇಲೆ ನಮ್ಮ ಊರಲ್ಲಿ ಮತ್ತೆ ಒಂದು ಮನೆ ದೇವರಿತ್ತು, ನಮ್ಮ ತಂದೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿರೋ ಸುತ್ತಮುತ್ತ ಇರೋ ಹಸಿರುಗಳನ್ನು ನೋಡೋದೇ ಒಂದು ಖುಷಿ. ಅಂದರೆ ಈ ಬ್ಯಾಂಗ್ಳೂರು ಕಾಂಕ್ರೀಟ್ ಅನ್ನೋ ಸಿಟಿಯಲ್ಲಿ ನಮ್ಮ ಮಕ್ಕಳು ಈ ಹಸಿರಿರ್ಬೋದು, ಈ ವಾತಾವರಣನ ತುಂಬ ಮಿಸ್ ಮಾಡ್ಕೊಳ್ತಿರ್ತಾರೆ. ನಾವು ಅದನ್ನು ತೋರಿಸ್ತಾ ಇದ್ದಾಗ ನಮಗೂ ಒಂಥರ ನಾವು ಮಕ್ಕಳಾಗ್ಬಿಡ್ತೀವಿ. ಆ ಪ್ಲೇಸ್ಗಳನ್ನೆಲ್ಲ ನೋಡ್ತಿದ್ದಾಗ, ಆ ಜಾಗಗಳನ್ನ ನೋಡ್ತಿದ್ದಾಗ ನಾವು ನಡೆದಾಡಿದ ದಿನಗಳು ನೆನಪಾಗುತ್ತೆ. ಅದನ್ನು ನಮ್ಮ ಮಕ್ಕಳಿಗೆ ತೋರಿಸ್ತಾ ಇದ್ದಾಗ ಇನ್ನೂ ಖುಷಿ ಆಗುತ್ತೆ. ಆ ಮಕ್ಕಳು ಈಗಿನ ಕಲ್ಚರ್ ಇರ್ಬೋದು, ವ್ಯವಸಾಯದ ಬಗ್ಗೆನೂ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಇರೋದ್ರಿಂದ ತಿಳ್ಕೊಳ್ಳೋಕ್ಕೊಂದು ಖುಷಿ. ವಾತಾವರಣ ತುಂಬ ತಂಪಾಗಿರುತ್ತೆ. ಅದು ನಮ್ಮ ಫ್ಯಾಮಿಲಿ ಜೊತೆ ಹೋಗೋದಾಗಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಆ ಖುಷಿನ ಎಂಜಾಯ್ ಮಾಡಬೇಕು ಅಂದರೆ ಅಲ್ಲಿ ಹೋದಾಗಲೇ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿ ಎಲ್ಲ ಟೆನ್ಷನ್ಗಳನ್ನ ಮರೆತು ಎಲ್ಲ ಜವಾಬ್ದಾರಿಗಳನ್ನ ಅಲ್ಲಿ ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿರ್ತಾರೆ. ಅದರಲ್ಲೂ ಆ ಸುತ್ತಮುತ್ತ ಇರೋ ಹಸಿರುಗಳನ್ನ ನೋಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತಂದರೆ ಅದನ್ನು ಎಷ್ಟು ಹೇಳಿದ್ರೂ ಸಾಲಲ್ಲ. ಅದ್ರ ಜೊತೆಗೆ ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ಮಕ್ಕಳು ಆಟಗಳನ್ನ ನೋಡೋದೇ ಒಂದು ಖುಷಿಯಲ್ಲಿ. ಸುತ್ತಮುತ್ತ ಜೊತೆಗೆ ಅಪ್ಪ ಅಮ್ಮ ಫ್ಯಾಮಿಲಿಗಳೆಲ್ಲ ಅದ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿದಿರು ತುಂಬ ದಿನ ಆದಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿದ್ದ ಥರ ಅನ್ನಿಸ್ತು. ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ತುಂಬ ವರ್ಷಗಳ ನಂತರ ಮೀಟ್ ಮಾಡ್ತಿರ್ತೀವಿ ಫ್ಯಾಮಿಲಿಗಳು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ. ಅವಾಗ ತುಂಬ ಖುಷಿಯಾಗುತ್ತೆ. ದೇವಸ್ಥಾನದಲ್ಲಿ ಅದು ಒಂಥರ ಮೌನವಾದ ವಾತಾವರಣ ಇರುತ್ತೆ, ಒಂಥರ ಖುಷಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ ಮೈ ಯೂಟ್ಯೂಬ್.